ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ 1 ಶಾಲೆ, ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ. 2024-25ನೇ ಸಾಲಿನ SSLC ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್, ಅತ್ಯುತ್ತಮ ಫಲಿತಾಂಶ. 2025-26ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಮೊಬೈಲ್ ಸಂಖ್ಯೆ 9986077113 9182482209 6363061791 ಮತ್ತು 7204281208. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG Road, ಶಾಂತಿನಗರ, ಹಂಚನಾಳ ಕ್ಯಾಂಪ್. Why should you get admission at Sridhar Public School, Shantinagar, K. Anchanal Camp? One school with many reasons. Opportunity, creativity, leadership, excellence, confidence, discipline, inspiration, growth, strength, friendship, knowledge, skills, courage. Join with us and shape your future good. ಅಧ್ಯಕ್ಷರು ವೀರಭದ್ರಪ್ಪ ಸೂಗೂರು, ಆಡಳಿತಾಧಿಕಾರಿ ಮಂಜುನಾಥ ಸೂಗೂರು, ಶರಣಪ್ಪ ಹಿರೇಗೌಡರ, ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್. ಮೊಬೈಲ್ ಸಂಖ್ಯೆ 88484971 ಮತ್ತು 8660069108. ಅಂದರೆ ಈಗಾಗಲೇ ನಾವು ಈ ನಮ್ಮ ಕಾರಟಗಿನಲ್ಲಿ ಒಂದು 3-4 ಅಪಘಾತಗಳು ಸಂಭವಿಸಿದ್ವು. ಆ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆಗಂತ ಒಂದು ರಸ್ತೆ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಒಂದು ವಾಹನಗಳ ಓಡಾಟ ಪ್ರತಿ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇರೋದ್ರಿಂದ ಅಪಘಾತಗಳು ಆಗ್ತವ. ಅದಕ್ಕೆ ಶಾಸಕರು ಸಚಿವರು ಒತ್ತಾಯ ಪೂರ್ವಕವಾಗಿ ಒಂದು ಶೀಘ್ರಗತಿಯಲ್ಲಿ ಇದಕ್ಕೊಂದು ರೂಪರೇಷೆ ತಂದು ನಮ್ಮ ಕಾರಟಗಿ ನಗರದಿಂದ ಹೊರಗಡೆ ಹೋಗುವವರೆಗೆ ರಸ್ತೆಯನ್ನು ಅಗಲೀಕರಣಗೊಳಿಸಬೇಕು ಮತ್ತು ಡಿವೈಡರನ್ನು ನಿರ್ಮಿಸಬೇಕು. ಅಲ್ಲೆಲ್ಲಿ ಬೀದಿ ದೀಪಗಳನ್ನು ಹಾಕೋದ್ರಿಂದ ಈಗಾಗಲೇ ಬೀದಿ ದೀಪಗಳು ಕೂಡ ಈ ಹಿಂದಕ್ಕೆ ಅವರಿಗೆ ಸಚಿವರಿಗೆ ಗೊತ್ತೈತೆ ಇಲ್ಲೋ 2 ಸಾರಿ ಬೀದಿ ದೀಪಗಳನ್ನು ಹಾಕ್ಯಾರ, 2 ಸಾರಿ ಬಿಲ್ ಎತ್ತ್ಯಾರ. ಆದ್ರೆ ಅವು 2 ಸಾರಿನೂ ದೀಪಗಳು ಸರಿಯಾಗಿ ಹತ್ತಿಲ್ಲ. ಇದ್ರ ಬಗ್ಗೆನೂ ಕೂಡ ಅವರು ತನಿಖೆ ಮಾಡಿಸ್ಬೇಕು. ಇದು 2 ಸಾರಿನೂ ಬೀದಿ ದೀಪ ಹಾಕ್ಯಾವ. ಬೇಕಾದರೆ ನೀವು ಪತ್ರಕರ್ತರು ಹೋಗಿ 2 ಕಂಬಗಳನ್ನು ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಬರ್ಬೋದು. ಬೀದಿ ದೀಪಗಳು ಕೂಡ ಇಲ್ಲಿ ಇವತ್ತಿಗೂ ಕೂಡ ಇದೆ. ಅದನ್ನು ಕೂಡ ಅವರು ತನಿಖೆ ಮಾಡಿಸ್ಬೇಕು. ಈ ಬೀದಿ ದೀಪಗಳನ್ನು ಇಮಿಡಿಯೇಟಾಗಿ ಹಾಕ್ಸಂತ ವ್ಯವಸ್ಥೆ ಮಾಡಬೇಕು. ಇದು ವಿಳಂಬ ಆಗಬಾರ್ದು. ವಿಳಂಬ ಆದರೆ ನಾವು ಇವು ಯಾವ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವೇನು ಕರೆದೀವಿ, ಇವತ್ತೇನು ನಾವು ಹೇಳಿಕೆ ಕೊಡ್ತಾ ಇದ್ದೀವಿ, ವಿಳಂಬ ನೀತಿ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಕಾರಟಗಿಯ ನಾಗರಿಕರ ಎಲ್ಲರ ಸಹಕಾರ ಸಂಘ ಸಂಸ್ಥೆಗಳ ಜೊತೆಗೂಡಿ ಒಂದು ಉಗ್ರವಾದಂಥ ಹೋರಾಟವನ್ನು ನಾವು ರೂಪಿಸಬೇಕಾಗತ್ತಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಆಮೇಲೆ ಟ್ರಾಫಿಕ್ ಪೊಲೀಸು, ಈಗ ನಾವು ಟ್ರಾಫಿಕ್ ಪೊಲೀಸಿಗೂ ನಾವು ಪತ್ರ ಕೊಟ್ಟಿವಿ. ಅಲ್ಲೇ ಅವರಲ್ಲಾದಂಥ ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ ಅಂದರೆ 25 ವರ್ಷದಿಂದ 30 ವರ್ಷ ಪೊಲೀಸ್ ಸ್ಟೇಷನ್ ಆದ ಕಾರಟಗಿಗೆ ಆದಾಗಲಿಂದ ಇವತ್ತಿನವರೆಗೆ ಅದೇ ಸಿಬ್ಬಂದಿ ಇದೆ. ಬಟ್ ಜಾಸ್ತಿ ಕ್ರೈಮ್ಗಳಾಗಿ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಅವರಿಗೆ ಪೊಲೀಸರಿಗೆ ಒತ್ತಡ ಇದೆ. ಆ ಒತ್ತಡವನ್ನು ಕಡಿಮೆ ಮಾಡೋ ಸಲುವಾಗಿ ಹೆಚ್ಚುವರಿ ಸ್ಯಾಂಕ್ಷನ್ಗಳನ್ನು ಇಲ್ಲಿ ಪೋಸ್ಟನ್ನ ಕ್ರಿಯೇಷನ್ ಮಾಡಬೇಕು. ಇದೇನೋ ಸರ್ಕಾರಕ್ಕಾಗಲಿ ಒಬ್ಬ ಮಿನಿಸ್ಟ್ರಿಗೆ ಇದೇನೋ ದೊಡ್ಡ ವಿಷಯ ಏನೋ ಅಲ್ಲ. ಅವರು ನೆಪ ಹೇಳಿ ಕಾರಟಗಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತೇಳಿ ಕೇವಲ ಮಾತಾಡಲಾರ್ದಂಗೆ ಕೃತಿಯಲ್ಲಿ ತರಬೇಕಂತೇಳಿ ನಾನು ಈ ಮೂಲಕ ಆಗ್ರಹ ಪಡ್ತೀನಿ. ಯಾಕಂದರೆ ಪದೇ ಬರೀ ನಾವು ಹೇಳ್ತೀವಿ ಕಾರಟಗಿನಲ್ಲಿ ಅಭಿವೃದ್ಧಿ ಮಾಡೀವಿ. ಇವತ್ತಿನವರೆಗೂ ಅವರು 2 ಸಾಲಿ ಮಂತ್ರಿ ಆದರೂ ಕೂಡ ಕಾರಟಗಿಗೆ ಡಿಗ್ರಿ ಕಾಲೇಜ್ ತರೋಕ್ಕಾಗಿಲ್ಲ, ಒಂದು ಬಾಲಕಿಯರ ಪ್ರೌಢಶಾಲೆ ತರೋಕ್ಕಾಗಿಲ್ಲ. ಬೇರೆ ಬೇರೆ ತಾಲೂಕುಗಳಿಗೆ ಇವತ್ತು ಮೊನ್ನೆ ಮಧು ಬಂಗಾರಪ್ಪ ಅವರು ಬಂದು ಮೊನ್ನೆ ಬಂದು ರೀಸೆಂಟ್ಲಿ ಇದರಲ್ಲಿ ಹಿರೇವಂಗಲಕುಂಟ ಅಂತ ಸಣ್ಣ ಗ್ರಾಮದಲ್ಲಿ ಬಾಲಕಿಯರ ಪ್ರೌಢಶಾಲೆ ಶಾಂಕ್ಷನ್ ಮಾಡಿ ಉದ್ಘಾಟನೆ ಮಾಡಿ ಹೋಗ್ಯಾರ. ಯಾಕೆ ನಮಗೇನು ದಾಡಿಯಾಗಿದೆ? ನಾವು ಯಾಕೆ ಮಾಡಬಾರ್ದು? ಅವ್ರಿಗೆ ಆಸಕ್ತಿ ಇದೆಯೋ ಇಲ್ಲೋ ಇದನ್ನು ನಾವು ಮನಗಂಡು ಇವತ್ತು ನಾವು ಕಾರಟಗಿ ನಗರದಲ್ಲಿ ಪ್ರಪ್ರಥಮವಾಗಿ 30 ವರ್ಷದ ನಂತರ ನಾವು ಪತ್ರಿಕಾಗೋಷ್ಠಿ ನಡೆಸಿ. ನಾವು ಇವತ್ತಿನವರೆಗೂ ಯಾರಿಗೂ ಪತ್ರಿಕಾಗೋಷ್ಠಿನೇ ಮಾಡಿಲ್ಲ. ಎಲ್ಲರೂ ಮಾಡ್ತಿದ್ರು, ಎಲ್ಲ ಸಂಘದವರು
ನಾವು ಆಗ್ರಹ ಪಡಿಸ್ತೀವಿ. ಈ ವಿಷಯಗಳನ್ನು ಸಚಿವರು ಮನವಿ ಅಂತಲೇ ಸ್ವೀಕರಿಸಲಿ ಅಥವಾ ನೇರವಾಗಿ ಅವರು ಗಮನಕ್ಕೆ ತಗೊಂಡು ಇದನ್ನು ಶೀಘ್ರವಾಗಿ ಬಗೆಹರಿಸಬೇಕು. ಮತ್ತೆ ನಾನು ಇನ್ನು 4 ವರ್ಷ ತನಕ ಮಾಡ್ತೀನಿ, ಮುಂದಿನ ಟರ್ಮಿಂಗ್ ಮಾಡ್ತೀನಿ ಅಂತಲ್ಲ, ಇನ್ನೂ ವಾರ 10 ದಿವಸದೊಳಗೆ ಇದಕ್ಕೆ ರೂಪರೇಷೆಗಳನ್ನು ತರಬೇಕು. ತಂದು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು. ಕೊಟ್ಟು ಇಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದರೆ ನಾವು ಇದು ಮಾಡ್ತೀವಿ. ಇಲ್ಲಿದ್ರೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕರ ಸಂಘ ಸಂಸ್ಥೆಗಳು ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ಹೋರಾಟಗಳನ್ನು ಕಾರಟಗಿ ಅಭಿವೃದ್ಧಿಗಾಗಿ ಹೋರಾಟವನ್ನು ನಾವು ರೂಪಿಸಬೇಕಾಗತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಅಭಿಪ್ರಾಯನ ನಮ್ಮ ಜಾಗೃತಿ ಯುವಕ ಸಂಘದ ಮುಖಾಂತರ ಇವತ್ತು ನಾವು ನಮ್ಮ ಭಾಗದ ಶಾಸಕರು ಮತ್ತು ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಗಮನಕ್ಕೆ ತರೋದ ವಿಷಯಗಳು ಏನಂದರೆ, ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ. ಈ ಡಿಗ್ರಿ ಕಾಲೇಜಿನಿಂದ ಬಡ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಇವತ್ತು ಹೆಣ್ಣು ಮಕ್ಕಳನ್ನು ಗಂಗಾವತಿ ಅಥವಾ ಸಿಂಧನೂರಿಗೆ ಕಳ್ಸೋಕೆ ಹಿಂದೇಟಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಇದನ್ನು ಆಸಕ್ತಿಯಿಂದ ಇವಾಗ ಕಳೆದ 30 ವರ್ಷಗಳಿಂದ ಇಲ್ಲಿನ ಶಾಸಕರು ಯಾರು ಡಿಗ್ರಿ ಕಾಲೇಜ್ ಒಂದು ತರಲಿಕ್ಕೆ ಆಗ್ತಾ ಇಲ್ಲ. ನಾವು 2 ವರ್ಷನೂ ಯಾವುದೇ ರೀತಿಯಿಂದ ಅವರಿಗೆ ನಾವು ಒತ್ತಡ ಹಾಕಿಲ್ಲ. ಆದರೆ ಇನ್ಮ್ಯಾಗ ನಾವು ಒತ್ತಡ ಹಾಕೋದು ಅನಿವಾರ್ಯ. ಅದು ಒಂದು ಆಗಬೇಕು. ಮತ್ತು ಬಾಲಕಿಯರ ಪ್ರೌಢಶಾಲೆ ಆಗಬೇಕು, ಮತ್ತು ರಸ್ತೆ ಅಗಲೀಕರಣ ಆಗಬೇಕು, ಮತ್ತು ಕಸ ವಿಲೇವಾರಿ ಘಟಕ ಅದು ಅತಿ ಅವಶ್ಯವಾಗೈತೆ. ಅದರಿಂದ ಭಾಳ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಮತ್ತು ಪೊಲೀಸ್ ಇಲಾಖೆ, ಇವತ್ತು ಪೊಲೀಸ್ ಇಲಾಖೆಗೆ ಸಿಬ್ಬಂದಿ ಕೊರತೆ ಕಾರಣ ಟ್ರಾಫಿಕ್ ಭಾಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ಅದು ಒಂದು ಅತ್ಯವಶ್ಯವಾಗಿ ಅದು ಒಂದು ಆಗಬೇಕು. ಮತ್ತು ಪುರಸಭೆ ಕಡೆಯಿಂದ ನಾವು ಮನವಿ ಕೊಟ್ಟಿದ್ವಿ ಪುರಸಭೆಯವರಿಗೆ ಮತ್ತು ಪೊಲೀಸ್ ಇಲಾಖೆ. ಪುರಸಭೆಯವರು ಇವತ್ತು ರಸ್ತೆ ಮುಂದುಗಡೆಗೆ ಅಂಗಡಿಗಳನ್ನು ಇಟ್ಟಿದ್ದಾರೆ. ಅವನ್ನ ಸರಿಸುಮಾರು ಅಂದರೆ ಒಂದು 5 ಫೀಟರ ಹಿಂದಕ್ಕೆ ಸರಿಸೋದ್ರಿಂದ ಯಾವುದೇ ಒಂದು ಅಹಿತಕರ ಘಟನೆ ನಡೆಯೋದಿಲ್ಲ ಅಂತಂದು ಅವ್ರಿಗೆ ಕೂಡ ಮನವಿ ಸಲ್ಲಿದ್ವಿ. ಅದು ಕೂಡ ಕೆಲಸ ಆಗಿಲ್ಲ. ಈ ಕಡೆ ಸಚಿವರು ಗಮನ ಹರಿಸ್ಬೇಕು. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಸಾರ್ವಜನಿಕ ಅವಶ್ಯವಾಗಿರ್ತಕ್ಕಂಥ ಒಂದು ಮೂಲ ಸೌಲಭ್ಯಗಳನ್ನು ಒದಗಿಸಲೇ ಇದ್ದ ಪಕ್ಷದಲ್ಲಿ ನಮ್ಮ ಸಂಘದ ವತಿಯಿಂದ ಇಡೀ ಕಾಡಿಯ ಎಲ್ಲ ಸಂಘ ಸಂಸ್ಥೆಗಳನ್ನು ಮತ್ತು ಎಲ್ಲರನ್ನ ಸೇರಿಸಿ ನಾವೊಂದು ಬೃಹತ್ ಜನಾಂದೋಲನವನ್ನು ಮಾಡ್ತೀವಂತ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಭತ್ತದ ಕಣಜ ವಾಣಿಜ್ಯ ಪಟ್ಟಣ ಖ್ಯಾತಿಯ ಕಾರಟಗಿಯಲ್ಲಿ ಕಾರಟಗಿ ಅಭಿವೃದ್ಧಿಗಾಗಿ 10 ಹಲವು ಬೇಡಿಕೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರಲ್ಲಿ ಒಂದು ಬೇಡಿಕೆ ಅಂತ ಅನ್ಬೋದು ಅಥವಾ ಪ್ರಸ್ತಾವನೆ ಅಂತ ಅನ್ಬೋದು. ಈ ರೀತಿಯಾಗಿ ನಮ್ಮ ಕಾರಟಗಿಯ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ, ಅಂದರೆ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಅದರ ರಸ್ತೆ, ಆಮೇಲೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಮತ್ತು ಇನ್ನಿತರ ಅಭಿವೃದ್ಧಿ ವಿಷಯಗಳನ್ನಿಟ್ಕೊಂಡು ನಮ್ಮ ಕಾರಟಗಿಗೆ ಅತ್ಯಗತ್ಯವಾಗಿ ಆದ್ಯತೆಯ ವಿಷಯಗಳಾಗಿ ನಾವು ಈ ಒಂದು ಪ್ರಮುಖವಾಗಿ ಒಂದು 5-6 ಬೇಡಿಕೆಗಳನ್ನು ಇವತ್ತು ನಮ್ಮ ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರಲ್ಲಿ ಇವತ್ತು ಜಾಗೃತಿ ಯುವಕ ಸಂಘದಿಂದ ನಾವು ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲನೆಯದಾಗಿ ನಾವು ನಮ್ಮ ಸಂಘ ಏನು ಈಗ ಒಂದು 3 ದಶಕಗಳ ಹಿಂದೆ ಅಸ್ತಿತ್ವಕ್ಕೆ ಬಂತ, ಅವತ್ತಿನಿಂದ ಕೂಡ ಈ ಭಾಗದಲ್ಲಿ ಒಂದು ಮಹಿಳಾ ಪ್ರೌಢಶಾಲೆ ಆಗಬೇಕು, ಅಂದರೆ ಬಾಲಕಿಯರ ಪ್ರೌಢಶಾಲೆ ಆಗಬೇಕನ್ನೋದು ಆವತ್ತಿನ ಬೇಡಿಕೆ ಆಗಿತ್ತು. ಆದರೆ ಇವತ್ತಿನವರೆಗೂ ಆ ಒಂದು ಬೇಡಿಕೆ ಈಡೇರಿಲ್ಲ. ಮೊದಲೇ ನಮ್ಮ ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕವಾಗಿ ಇಡೀ ರಾಜ್ಯದ ಮಟ್ಟದಲ್ಲಿ ನೋಡಿದಾಗ ಅತ್ಯಂತ ಕೊನೆಯ ಜಿಲ್ಲೆ ನಮ್ಮದು ಕೊಪ್ಪಳ ಜಿಲ್ಲೆ. ಅದರಲ್ಲೂ ನಮ್ಮ ಕೊಪ್ಪಳ ಜಿಲ್ಲೆಗೆ ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ 5 ತಾಲೂಕುಗಳಲ್ಲಿ ಶಿಕ್ಷಣ ಅನ್ನೋದು ಮರೀಚಿಕೆಯಾಗಿದೆ. ಅಂದರೆ ಯಾವುದೇ ರೀತಿಯ ಉನ್ನತ ಶಿಕ್ಷಣ ಇರ್ಬೋದು, ಇಲ್ಲಿನ ಪ್ರಾಥಮಿಕ ಶಿಕ್ಷಣ, ಇಲ್ಲಿನ ಪ್ರೌಢ ಶಿಕ್ಷಣ, ಯಾವ ಕ್ಷೇತ್ರದಲ್ಲೂ ನಾವು ರಾಜ್ಯದ ಇನ್ನಿತರ ಭಾಗಗಳಿಗೆ ಹೋಲಿಸಿದಾಗ ತೀರಾ ಕೆಳಮಟ್ಟದಲ್ಲಿದೆ ಇಲ್ಲಿನ ಒಂದು ಸೂಚ್ಯಂಕ. ಈ ನಿಟ್ಟಿನಲ್ಲಿ ಸಚಿವರು ಈ ಭಾಗದಲ್ಲಿ ಒಂದು ಮಹಿಳಾ ಬಾಲಕಿಯರ ಪ್ರೌಢಶಾಲೆ
ಒಂದು ತೆರೆದು ಇಲ್ಲಿನ ವಿಶೇಷವಾಗಿ ಏನು ಒಂದು ಬಡ ಜನತೆ, ಬಡ ಮಹಿಳೆಯರು, ವಿದ್ಯಾರ್ಥಿನಿಯರು ಡ್ರಾಪ್ಔಟ್ ಏನೈತಿ ಈ ಭಾಗದಲ್ಲಿ ಹೆಚ್ಚು ಬಿಡೋದ ಕಾರಣಕ್ಕಿಷ್ಟೇ ಇಲ್ಲಿನ ಸರ್ಕಾರಿ ಖಾಸಗಿ ಶಾಲೆಗಳ ಭರಾಟೆ ಜಾಸ್ತಿ ಆಗಿದೆ. ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಆಗ್ಬೇಕು ಬಾಲಕಿಯರದು ವಿಶೇಷವಾಗಿ. ಮತ್ತು ಇನ್ನೊಂದು ಪ್ರೌಢಶಾಲೆ ಮಾಡಿದ್ರು ಕೂಡ ಕಡಿಮೆ ಇಲ್ಲ. ಈ ಗಂಗಾವತಿ ನಗರದಾಗ ಒಂದು 4-5 ಗೌರ್ಮೆಂಟ್ ಹೈಸ್ಕೂಲ್ ಇದಾವೆ ಸುತ್ತಲೂ. ಅದ್ರಂಗೆ ನಮ್ಮ ಕಾಟಿಗೆಲ್ಲೂ ಒಂದು ಪ್ರೌಢಶಾಲೆ ಹೆಚ್ಚುವರಿ ಆದ್ರೆ ಏನು ತಪ್ಪಿಲ್ಲ. ದಯವಿಟ್ಟು ನಾವು ಸಚಿವರು ಇಲ್ಲಿ ಗಮನ ತಗೋಬೇಕು. ಅಷ್ಟೊಂದು ಈ KPSನಲ್ಲಿ ಒತ್ತಡ ಇದೆ, ಅಷ್ಟೊಂದು ಮಕ್ಕಳು ಬರ್ತಾ ಇದೆ. ಆದರೆ ಅಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯದ ಕೊರತೆ ಇದೆ. ಜಾಗ ಇದೆ ಅಲ್ಲೇ ಹೈಸ್ಕೂಲ್ನಲ್ಲೇ, ಅಥವಾ ಇಲ್ಲಿ ನಮ್ಮ ಇದು ಹಳೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ಅಲ್ಲೇ ಕನ್ಯಾ ಶಾಲೆ ಐತೆ. ಅದನ್ನು 8ನೇ ತರಗತಿವರೆಗೆ ಉನ್ನತೀಕರಿಸ್ಯಾರ. ಅದನ್ನ ಇನ್ನೂ 10ನೇ ತರಗತಿಯವರೆಗೆ ಉನ್ನತೀಕರಿಸಿ ಮಹಿಳಾ ಬಾಲಕಿಯರ ಹೈಸ್ಕೂಲ್ ಮಾಡ್ಬೇಕನ್ನೋದೊಂದು ಬೇಡಿಕೆ. ಮತ್ತು ಪ್ರಮುಖವಾಗಿ ಡಿಗ್ರಿ ಕಾಲೇಜ್ ಆಗಬೇಕು, ಸರ್ಕಾರಿ ಡಿಗ್ರಿ ಕಾಲೇಜ್. ಇಲ್ಲಿ ನಮ್ಮ ಭಾಗದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜು ಇಲ್ಲ. ನಮ್ಮ ಪಕ್ಕದ ಶ್ರೀರಾಮನಗರದಲ್ಲಿ ಡಿಗ್ರಿ ಕಾಲೇಜ್ ಐತಿ, ಸರ್ಕಾರಿ ಡಿಗ್ರಿ ಕಾಲೇಜು. ಇಲ್ಲೇ ಪಕ್ಕದ ಸಿನ್ನೂರು ತಾಲೂಕಿನ ತುರುವ್ಯಾಳು ಮತ್ತು ಸಣ್ಣ ಸಣ್ಣ ಗ್ರಾಮ ಅಂತರ ಪ್ರದೇಶದಲ್ಲಿ ಡಿಗ್ರಿ ಕಾಲೇಜ್ ಇದಾವೆ. ಆದರೆ ಕಾರಟಗಿ ಅಂತ ಒಂದು ತಾಲೂಕಾ ಕೇಂದ್ರದಲ್ಲಿ ಸುತ್ತಲ ಹಳ್ಳಿಗಳಿಗೆ ಅನುಕೂಲ ಆಗಂಗೆ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ. ದಯವಿಟ್ಟು ಈ ರಾಜ್ಯದಲ್ಲಿ ಎಲ್ಲೂ ಡಿಗ್ರಿ ಕಾಲೇಜ್ ಆಗ್ತಾ ಇಲ್ಲ ಅನ್ನೋ ಕಾರಣ ಕೊಟ್ಟು ನಮ್ಮ ಭಾಗಕ್ಕೆ ಅನ್ಯಾಯ ಆಗಬಾರ್ದು. ಅದನ್ನು ನೀವು ಆದ್ಯತೆಯ ವಿಷಯ ಆಗಿಟ್ಕೊಂಡು ಮುಖ್ಯಮಂತ್ರಿಗಳಲ್ಲಿ ಒತ್ತಡ ಏರಿ ಇಲ್ಲೊಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಸಚಿವರಲ್ಲಿ ವಿನಂತಿಸ್ಕೊಳ್ತೇನೆ. ಕಾರಟಗಿ ಇಡೀ ರಾಜ್ಯಕ್ಕೆ ಅಕ್ಕಿ ಬೆಳೆಯಕ್ಕೆ ಪ್ರಸಿದ್ಧ. ಇಲ್ಲಿ ಆರ್ಥಿಕತೆ ಇಡೀ ರಾಜ್ಯದ ಜನತೆಗೆ ಗೊತ್ತೈತೆ. ಕಾರಟಗಿ ಅಂದ್ರೆ ಏನು, ಈ ಊರಿನ ಒಂದು ಇದು ರೈಸ್ ಬೌಲ್ ಆಫ್ ಇದಂತಾರೆ, ಅಂದರೆ ಭತ್ತದ ಕಣಜ ಅಂತಾರೆ, ಅಕ್ಕಿಯ ಕಣಜ ಅಂತಾರೆ. ಇಲ್ಲಿ ಇನ್ನೊಂದು ಏನಂದ್ರೆ ಕೊರತೆ ಉನ್ನತ ಶಿಕ್ಷಣ. ಈಗ ನಾವು ಹೇಳಿದ್ವಿ ಒಂದು ಡಿಗ್ರಿ ಕಾಲೇಜ್ ಆಗ್ಬೇಕಂತ. ಈಗ ಸಪೋಸ್ ಒಂದು ಇದನ್ನ ಮಾಡಿದ್ರೆ ಯಾವುದು ವಿಶೇಷವಾಗಿ ರಾಯರೆಡ್ಡಿ ಅವರು ತಳಕಲ್ನಾಗ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು, ಕೊಪ್ಪಳಕ್ಕೆ ಬಂದಿದ್ರು. ಅಂದರೆ ಆ ಥರ ನಮ್ಮ ಭಾಗದಲ್ಲಿ ನಮ್ಮ ಕಾರಟಗಿ ವಿಶೇಷವಾಗಿ ನಮ್ಮ ಕಾರಟಗಿ ತಾಲೂಕು ನೀರಾವರಿ ಭಾಗ, ಶ್ರೀಮಂತ ಭಾಗ ಅನ್ನೋದು ಎಲ್ರಿಗೂ ಗೊತ್ತೈತೆ. ಇಲ್ಲಿನ ಹೆಚ್ಚಿನ ಏನು ಅಧ್ಯಯನಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಬೆಂಗಳೂರು, ಹೈದ್ರಾಬಾದು, ಮಂಗಳೂರು ಈ ಥರ ವಲಸೆ ಹೋಗ್ತಾರೆ. ಅದಕ್ಕೆ ಸಚಿವರು ವಿಶೇಷವಾಗಿ ಹೆಂಗ ರಾಯರೆಡ್ಡಿ ಅವರು ಒಂದು ಇಂಜಿನಿಯರಿಂಗ್ ಕಾಲೇಜ್ ತಂದರು, ನಮ್ಮ ಭಾಗದಾಗ ತಗೊಂಬರ್ರಿ. ಗಂಗಾವತಿಯಾಗ ಇಂಜಿನಿಯರಿಂಗ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮತ್ತು ಇದು ಇನ್ನೊಂದು ಇದೆ ಯಾವುದು, ಆಮೇಲೆ ನರ್ಸಿಂಗ್ ಕಾಲೇಜು, ವೃತ್ತಿಪರ ನರ್ಸಿಂಗ್ ಕಾಲೇಜು. ಆಮೇಲೆ ಈ ಥರ ಯಾವುದು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಹೊರಗಡೆ ಹೋಗೋಕ್ಕೆ ಅವಕಾಶ ಆಗ್ಲಾರ್ದಂಗೆ ಇಲ್ಲೇ ಮಾಡಿಕೊಡ್ಬೇಕು. ಇನ್ನೊಂದು ವಿಶೇಷವಾಗಿ ನಮ್ಮ ರೈಸ್ ಟೆಕ್ನಾಲಜಿ ಪಾರ್ಕ್ನಾಗ ಏನಂತ ಒಂದು ಮಾಡ್ಯಾರ, ಅಲ್ಲಿ 300ರಿಂದ 400 ಎಕರೆ ಇದೇ ಸಚಿವರು ವಿಶೇಷ ಆಸ್ತಿ ವಹಿಸಿ ಪ್ರಯತ್ನ ಮಾಡಿ ಒಂದು 400 ಎಕರೆ ಜಾಗ ರೈಸ್ ಪಾರ್ಕಿಗೆ ಮೀಸಲಿಟ್ರ. ಅದು ಯಾವತ್ತು ಅಭಿವೃದ್ಧಿ ಆಗುತ್ತೋ ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಅದೇ ಜಾಗದಾಗ ಒಂದು BTech ಫುಡ್ ಟೆಕ್ನಾಲಜಿ ವಿಶೇಷವಾಗಿ ಅಧ್ಯಯನ ಮಾಡಕ್ಕೆ ರಾಜ್ಯದಾಗ ಅದು ಹಾಸನ ಕಡೆ ಒಂದು ದಕ್ಷಿಣ ಕರ್ನಾಟಕದಾಗ ಒಂದೈತೆ. ನಮ್ಮ ಕಾರಟಗಿ ಈ ಒಂದು ಉತ್ತರ ಕರ್ನಾಟಕ ಭಾಗದಾಗ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಾಗ ನಮ್ಮ KKRDB ಅನುದಾನದಾಗ ವಿಶೇಷ ಅನುದಾನ ಐತೆ. ವರ್ಷಕ್ಕೆ 5,000 ಕೋಟಿ ಕೊಡ್ತಾರೆ ಈ ಭಾಗಕ್ಕೆ. ಇಲ್ಲಿ ಅಂಥದ್ದೊಂದು BTech ಫುಡ್ ಟೆಕ್ನಾಲಜಿ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಅಧ್ಯಯನಕ್ಕೆ ಒಂದು ಕಾಲೇಜ್ ತಂದ್ರೆ ಇಡೀ ರಾಜ್ಯದ ಜನತೆ ಈ ಭಾಗಕ್ಕೆ ಬರೋಕ್ಕೆ ಅವಕಾಶ ಆಗುತ್ತಾ. ಲ್ಯಾಂಡ್ ಕೊರತೆ, ನಮ್ಮಲ್ಲಿ ಸರ್ಕಾರಿ ಭೂಮಿ ಕೊರತೆ ಐತೆ ಅಂತೀರಿ. ಅದೇ ರೈಸ್ ಟೆಕ್ನಾಲಜಿ ಪಾರ್ಕ್ನಾಗ 400 ಎಕರೆ ಐತೆ. ದಯವಿಟ್ಟು ಸಚಿವರು ವಿಶೇಷ ಪ್ರಯತ್ನ ಮಾಡಿ ಯಾವುದಾದ್ರೂ ತಮ್ಮ ಒಂದು ಏನೇ ಈಗಾಗಲೇ ಕಳೆದ 15 ವರ್ಷಗಳಿಂದ ಈ ನಮ್ಮ ಕನಗಿರಿ ಕ್ಷೇತ್ರದಾಗ ಇದ್ದಾರ, ಇನ್ನೂ ಅವರು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಒಂದು ಅವಕಾಶ ಇರೋ ಹೊತ್ನಾಗ ಒಂದು ಉನ್ನತ ಶಿಕ್ಷಣ ಇಲ್ಲೊಂದು ಮಾಡಿಕೊಟ್ರೆ ಅವ್ರದ್ದು ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಆ ರೀತಿ ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು. ಈಗ ರಾಯರೆಡ್ಡಿ ಅವ್ರು ಏನು ಮಾಡ್ತಾರ, ಸುಮಾರು ಒಂದು 61 ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ನ ತಮ್ಮ ತಾಲೂಕಿಗೆ ಹಾಕ್ಯಂದಾರ, ಯಲಬುರ್ಗಾ ತಾಲೂಕಿಗೆ. ಆಮೇಲೆ ವಿಶೇಷವಾಗಿ ಒಂದು 18 ವಸತಿ ಶಾಲೆಗಳಿದ್ದಾವೆ. ನಮ್ಮ ತಾಲೂಕಿಗೆ ನೋಡಿದ್ರೆ ಅಖಂಡ ನಮ್ಮ ಗಂಗಾವತಿ ತಾಲೂಕಿನಾಗ ನೋಡಿದ್ರೆ ಭಾಳ ಅಂದ್ರೆ ಒಂದು 8-9 ಅದಾವೆ ಅಷ್ಟೇ ವಸತಿ ಶಾಲೆ. ಅಂದರೆ ಆ ಯಲಬುರ್ಗಾ ಜನಸಂಖ್ಯೆನೂ ಕಡಿಮೆ, ನಮ್ಮ ತಾಲೂಕಿಗೆ ಹೋಲಿಸಿದ್ರೆ 1.5-2 ಲಕ್ಷ ಜನಸಂಖ್ಯೆ ಕಡಿಮೆ ಐತೆ. ಆದ್ರೆ ಶಿಕ್ಷಣ ಸಂಸ್ಥೆಗಳು ತುಂಬಿ ಹೋಗವೆ. ಇಲ್ಲಿ ಬರೀ ಖಾಸಗಿ ಶಾಲೆಗಳ ಭರಾಟೆ ಆಗೈತೆ.
ಬಡ ವಿದ್ಯಾರ್ಥಿಗಳಿಗೆ ಓದಕ್ಕೆ ಅವಕಾಶ ಇಲ್ದಂಗೆ ಆಗಿದೆ. ದಯವಿಟ್ಟು ಸರ್ಕಾರಿ ಏನು ಒಂದು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಐತೆ, ಸಚಿವರು ಅದನ್ನು ಬಲಪಡಿಸಿದ್ರೆ ಇಲ್ಲಿನ ಬಡ ಜನತೆಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ದಯವಿಟ್ಟು ಅವರ ಈ ಒಂದು ಅವಧಿಯಲ್ಲಿ ಒಂದು ಉನ್ನತ ಶಿಕ್ಷಣ, BTech ಫುಡ್ ಟೆಕ್ನಾಲಜಿ ಅಂತ ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಈ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಡಿ ಅದೊಂದು ವಿಶೇಷವಾಗಿ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಬಜೆಟ್ನೊಳಗೆ ಘೋಷಣೆ ಮಾಡಿಸಿ ಮುಖ್ಯಮಂತ್ರಿಗಳ ಕಡೆಯಿಂದ ಅದೊಂದು ಮಾಡಿದ್ರೆ ಅವರ ಹೆಸರು ಶಾಶ್ವತವಾಗಿ ಉಳಿತಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡಿಕೊಡ್ತೀನಿ. ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ 1 ಶಾಲೆ, ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ. 2024-25ನೇ ಸಾಲಿನ SSLC ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್, ಅತ್ಯುತ್ತಮ ಫಲಿತಾಂಶ. 2025-26ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಮೊಬೈಲ್ ಸಂಖ್ಯೆ 9986077113 9182482209 6363061791 ಮತ್ತು 7204281208. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್. Why should you get admission at Sridhar Public School, Shantinagar, K. Anchanal Camp? One school with many reasons. Opportunity, creativity, leadership, excellence, confidence, discipline, inspiration, growth, strength, friendship, knowledge, skills, courage. Join with us and shape your future good. ಅಧ್ಯಕ್ಷರು ವೀರಭದ್ರಪ್ಪ ಸೂಗೂರು, ಆಡಳಿತಾಧಿಕಾರಿ ಮಂಜುನಾಥ ಸೂಗೂರು, ಶರಣಪ್ಪ ಹಿರೇಗೌಡರ, ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್. ಮೊಬೈಲ್ ಸಂಖ್ಯೆ 8884849721 ಮತ್ತು 8660069108.